ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು 10ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಈ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಅತಿಯಾಗಿ ಭೌತಿಕಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ವಿ, ಭೌತಿಕದಲ್ಲಿ ಆಸಕ್ತರಾಗಿದ್ದೀವಲ್ವಾ. ಅದಕ್ಕೋಸ್ಕರ ನಮಗೆ ಮೊದಲು ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ಹೇಗಾಯ್ತು ಅಂತ ಹೇಳ್ಕೊಡೋದ್ರ ಮೂಲಕ ನಮ್ಮನ್ನ ನಿಧಾನವಾಗಿ ಭಗವಂತನ ಕಡೆಗೆ, ಅಂದ್ರೆ ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಕರ್ಕೊಂಡು ಹೋಗೋದಕ್ಕೋಸ್ಕರನೇ ಈಗ ಭಾಗವತದಲ್ಲಿ ಇದನ್ನೆಲ್ಲ ಇಟ್ಟಿದ್ದಾರೆ. ಸೃಷ್ಟಿ ಸ್ಥಿತಿ ಹೇಗಾಯ್ತು ಅನ್ನೋದೆಲ್ಲ ತಿಳ್ಕೊಬೇಕು ನಾವು. ಆಮೇಲೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಟ್ಲನ್ನ ಕರ್ಕೊಂಡು ಹೋಗಿ ಆಮೇಲೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದಕ್ಕೆ ಏನು ಬೇಕು ಆ ವಿಚಾರಗಳೆಲ್ಲ ಬರುತ್ತೆ. ಮೊದಲೇ ಭಗವಂತನ ಲೀಲೆಗಳನ್ನೆಲ್ಲ ನಾವು ಕೇಳುವಷ್ಟು ನಮ್ಮಲ್ಲಿ ಯೋಗ್ಯತೆ ಇರೋದಿಲ್ಲ. ಈಗ ವೃಂದಾವನದಲ್ಲಿ ನಡೆದಂತಹ ಲೀಲೆಗಳನ್ನೆಲ್ಲ ಹೇಳಕ್ ಹೋದಾಗ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಯಾಕಂದ್ರೆ ನಮ್ಗೆ ಭೌತಿಕ ಬುದ್ಧಿ ಇರೋದಿನ್ನ ಅಲ್ವಾ, ಅದು ಆಧ್ಯಾತ್ಮಿಕವಾಗ್ಬೇಕು, ಶುದ್ಧವಾಗ್ಬೇಕು. ಅದು ಆ ಶುದ್ಧ ಆದ್ಮೇಲೆ ನಮಗೆ ಭಗವಂತನ ವಿಚಾರಗಳು ಏನು ಅಂತ ಅರ್ಥ ಆಗುತ್ತೆ. ನಾವಿವಾಗ ಈ ಭೌತಿಕ ಬುದ್ಧಿಯನ್ನ, ಭೌತಿಕ ಮನಸ್ಸನ್ನ, ಆ ಭೌತಿಕವಾಗಿ ಆಲೋಚನೆ ಮಾಡೋದು ಅದರಲ್ಲೇ ಇರೋದ್ರಿಂದ ಈ ಇಂದ್ರಿಯಗಳ ಮೂಲಕ ನಾವು ಯೋಚನೆ ಮಾಡಕ್ ಹೋಗ್ತೀವಿ. ಆಗ ಅದು ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ವಿಚಾರಗಳನ್ನ ಹೇಳ್ತಾ ಯಾಕೆ ಹೇಳಿ, ನಾವು ಭೌತಿಕಾಸಕ್ತರಾಗಿರೋದ್ರಿಂದ ಆ ವಿಚಾರಗಳ ಮೂಲಕ ನಮ್ಮನ್ನ ಭಗವಂತನ ವಿಷಯದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇದನ್ನ ಆ ರೀತಿ ಡಿಸೈನ್ ಮಾಡಿದ್ದಾರೆ, ಯಾವುದು ಶ್ರೀಮದ್ ಭಾಗವತವನ್ನ. ಅದಕ್ಕೋಸ್ಕರನೇ ನಾವು ಅದೇ ರೀತಿ ಅದನ್ನ ಕೇಳಬೇಕು. ಎಗರಿಸ್ಕೊಂಡು ಒಂದು ಸ್ಕಂದ ಬಿಟ್ಬಿಟ್ಟು ಇನ್ನೊಂದು ಸ್ಕಂದ ಕೊಟ್ಟೋಗೋದು, ಆ ರೀತಿ ನಾವು ಯಾವತ್ತೂ ಕೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಭಗವಂತನ ವಿಷಯ ತುಂಬಾ ಚೆನ್ನಾಗಿರುತ್ತೆ. ಒಂದಾದ್ಮೇಲೆ ಒಂದು ಕೇಳಿದ್ರೆ ಇನ್ನೂ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಈಗಾಯ್ತು, ಮುಂದೆ ಇನ್ನೇನಾಗುತ್ತೋ ಅಂತ, ಆ ರೀತಿ ಅಲ್ವಾ, ಅದೇ ರೀತಿ ಕೇಳಬೇಕಾಗಿರೋದು. ಸೊ ಇಲ್ಲಿ ನಮಗೆ ಇವಾಗ ಒಂದಷ್ಟು ವಿಚಾರಗಳು ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ, ದೈಹಿಕ ಕ್ರಿಯೆಗಳು ಮತ್ತೆ ವಿಶ್ವ ಜಗತ್ತಿನ ಕ್ರಿಯೆಗಳು ಎರಡೂ ಕೂಡ ಶಾಸನಕಾರನಾದಂತಹ, ಯಾರು ಶಾಸನಕಾರ, ಆ ಭಗವಂತ ದೇವೋತ್ತಮ ಪರಮಪುರುಷ, ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಸೇರಿಸಿದ್ದಾರೆ ಇದರಲ್ಲಿ. ವಿಜ್ಞಾನಿಗಳು ಭೌತಿಕ ಕ್ರಿಯೆಗಳನ್ನು ಭೌತಿಕ ನಿಯಮದ ಹಲವು ತಾಂತ್ರಿಕ ಶಬ್ದಗಳಿಂದ ವಿವರಿಸುತ್ತಾರೆ. ಆದರೆ ಅಂತಹ ಅಂಧ ವಿಜ್ಞಾನಿಗಳು ಶಾಸನಕಾರನನ್ನೇ ಮರೆಯುತ್ತಾರೆ. ಶ್ರೀಮದ್ ಭಾಗವತವು ಶಾಸನಕಾರನನ್ನು ಸೂಚಿಸುತ್ತದೆ. ನೋಡಿ, ಈಗ ಭೌತ ವಿಜ್ಞಾನವನ್ನ ನಾವು ತಿಳ್ಕೊಳ್ತೀವಿ. ವಿಜ್ಞಾನಿಗಳು ಏನೇನೋ ಅದಕ್ಕೆ ರೀಸನ್ಸ್ ಕೊಡ್ತಾರೆ, ನಿಯಮಗಳನ್ನ ಮಾಡ್ತಾರೆ, ಆಮೇಲೆ ಎಲ್ಲವನ್ನ ಹೇಳಿ ಅದಕ್ಕೊಂದು ತಾಂತ್ರಿಕ ಶಬ್ದವನ್ನ ಕೊಡ್ತಾರೆ. ಇದರಿಂದ ಇದಾಯ್ತು, ಆಪಲ್ ಕೆಳಗಡೆ ಯಾಕೆ ಬೀಳುತ್ತೆ, ಬಾಲ್ ಯಾಕೆ ಕೆಳಗಡೆ ಬೀಳುತ್ತೆ, ಗುರುತ್ವಾಕರ್ಷಣ ಬಲ ಇದೆ. ಈ ರೀತಿ ಒಂದೊಂದಕ್ಕೆ ಒಂದೊಂದು ಅವರದೇ ಆದಂಥ ಶಬ್ದಗಳಿಂದ ವಿವರಣೆ ಮಾಡ್ತಾರೆ ಹೊರತು, ಆದರೆ ಅಂತ ಅಂಧ ವಿಜ್ಞಾನಿಗಳು ಶಾಸನಕಾರನನ್ನೇ ಮರೆತು ಹೋಗ್ತಾರೆ. ಅಂದ್ರೆ ಭಗವಂತನನ್ನ ಬಿಟ್ಟೆಲ್ಲ ಮಾತಾಡ್ತಾರೆ ಅವರು. ಆದರೆ ಶ್ರೀಮದ್ ಭಾಗವತ ಹಾಗಲ್ಲ, ಶಾಸನಕಾರನನ್ನ ಸೂಚಿಸುತ್ತೆ. ಇವನೇ ಶಾಸನ ಮಾಡ್ತಾ ಇರೋದು, ಇವನೇ ಆಳ್ತಾ ಇರೋದು ನಮ್ಮನ್ನೆಲ್ಲ ಅಂತಂದ್ಬಿಟ್ಟು ಅದು ಸೂಚನೆ ಕೊಡುತ್ತೆ. ಒಬ್ಬನು ಜಟಿಲ ಯಂತ್ರದ ಅಥವಾ ವಿದ್ಯುಜ್ಜನಕ ಯಂತ್ರದ ತಾಂತ್ರಿಕ ವ್ಯವಸ್ಥೆಯಿಂದ ವಿಸ್ಮಿತನಾಗಬಾರದು. ಬದಲಾಗಿ ಒಬ್ಬನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವ ಯಂತ್ರವನ್ನು ಸೃಷ್ಟಿಸಿದ ಯಂತ್ರ ಶಿಲ್ಪಿಯನ್ನು ಹೊಗಳಬೇಕು. ಅದು ಭಕ್ತ ಮತ್ತು ಭಕ್ತರಲ್ಲದವರ ನಡುವಣ ವ್ಯತ್ಯಾಸವಾಗಿದೆ. ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಬ್ಬ ಯಾವುದೋ ಒಂದು ತುಂಬಾನೇ ಡಿಫಿಕಲ್ಟ್ ಆಗಿರುವಂತ ಒಂದು ಯಂತ್ರವನ್ನ ತಯಾರು ಮಾಡ್ತಾನೆ, ಅಥವಾ ವಿದ್ಯುಜ್ಜನಕ ಯಂತ್ರ, ಅದರ ಒಂದು ತಾಂತ್ರಿಕ ವ್ಯವಸ್ಥೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿ ನಾವು ವಿಸ್ಮಿತರಾಗಬಾರದು. ಆದ್ರೆ ಅಂತ ಒಂದು ಯಂತ್ರವನ್ನ ಸೃಷ್ಟಿ ಮಾಡಿದಾನಲ್ಲ, ಅವನ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಯಂತ್ರ ಶಿಲ್ಪಿಯನ್ನ ನಾವು ಹೊಗಳಬೇಕು. ಈ ಭೌತಿಕ ಸೃಷ್ಟಿಯನ್ನ ಅಥವಾ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದಾನಲ್ಲ, ಈ ಸೃಷ್ಟಿಯನ್ನ ನೋಡಿ ನಾವು ಬೆರಗಾಗಬಾರದು. ಇಂಥ ಒಂದು ಸೃಷ್ಟಿಯನ್ನ ಮಾಡಿದಾನಲ್ಲ, ಅವನನ್ನ ನಾವು ಹೊಗಳಬೇಕು. ಈಗ ಭಕ್ತ ಮತ್ತೆ ಭಕ್ತನ ಅಲ್ಲದೆ ಇರೋರ ಬಗ್ಗೆ ಡಿಫ್ರೆನ್ಸ್ ಏನು, ಇದೇ ಇರೋದು ವ್ಯತ್ಯಾಸ. ಭಕ್ತರು ಏನು ಮಾಡ್ತಾರೆ, ಇಂಥ ಒಂದು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ಭಗವಂತನನ್ನ ಮರೆಯೋದಿಲ್ಲ, ಅವನ್ನ ನೆನೆಸ್ಕೊಳ್ತಾರೆ. ಹೇಗೆ ಸೃಷ್ಟಿ ಮಾಡಿದಾನಪ್ಪ, ಯಾರು ಸೃಷ್ಟಿ ಮಾಡಿರೋದು, ಅವನ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತರಾಗ್ತಾರೆ. ಆದರೆ ಭಕ್ತರಲ್ಲದೆ ಇರೋರು
ಆ ಒಂದು ಸೃಷ್ಟಿಯನ್ನು ನೋಡಿ ಬೆರಗಾಗಿ ಅದನ್ನೇ ನೋಡ್ಕೊಂಡು ಇದ್ಬಿಡ್ತಾರೆ. ಭಕ್ತರು ಭೌತಿಕ ನಿಯಮಗಳನ್ನು ನಿರ್ದೇಶಿಸುವ ಭಗವಂತನನ್ನು ಸ್ತುತಿಸುತ್ತಿರುತ್ತಾರೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಭೌತಿಕ ಪ್ರಕೃತಿಯ ಮೇಲೆ ಭಗವಂತನ ನಿರ್ದೇಶನವನ್ನು ಹೀಗೆ ವಿವರಿಸಲಾಗಿದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಅಂದರೆ ಏನು? ಭೌತಿಕ ನಿಯಮಗಳಿಂದ ತುಂಬಿರುವ ಭೌತಿಕ ಪ್ರಕೃತಿಯು ನನ್ನ ವಿವಿಧ ಶಕ್ತಿಗಳಲ್ಲಿ ಒಂದಾಗಿದೆ. ಆದ್ದರಿಂದ ಅದು ಸ್ವತಂತ್ರವೂ ಅಲ್ಲ, ಕುರುಡೂ ಅಲ್ಲ, ಏಕೆಂದರೆ ನಾನು ದಿವ್ಯವಾಗಿ ಸರ್ವಶಕ್ತನಾಗಿದ್ದೇನೆ. ಭೌತಿಕ ಪ್ರಕೃತಿಯ ಮೇಲೆ ಕೇವಲ ನನ್ನ ನೋಟದಿಂದ ಭೌತಿಕ ಪ್ರಕೃತಿಯ ನಿಯಮಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಭೌತಿಕ ನಿಯಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಆ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತವೆ ಮತ್ತು ಹಾಗೆ ಭೌತಿಕ ಪ್ರಪಂಚವು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಪಾಲಿತವಾಗುತ್ತದೆ ಮತ್ತು ನಾಶವಾಗುತ್ತದೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಭಗವದ್ ಭಕ್ತನಾಗಿರುವಂಥವನು ಭೌತಿಕ ನಿಯಮಗಳನ್ನ ನಿರ್ದೇಶನ ಮಾಡ್ತಾನಲ್ಲ, ಆ ಭಗವಂತನನ್ನ ಸ್ತುತಿ ಮಾಡ್ತಾರೆ. ಈ ಪ್ರಪಂಚವನ್ನ ಹೀಗೆ ಸೃಷ್ಟಿ ಮಾಡಿದಾನೆ, ಇಲ್ಲಿ ಹೇಗಿರಬೇಕು ಅನ್ನೋದನ್ನೆಲ್ಲ ಅವನು ಹೇಳಿದಾನೆ ಅಂತ ಸ್ತುತಿ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಇದೇ ರೀತಿ ಹೇಳಿದಾನೆ. ಏನು ಹೇಳಿದಾನೆ ಅಂದ್ರೆ, ಭೌತಿಕ ನಿಯಮಗಳಿಂದ ತುಂಬಿರುವಂತಹ ಭೌತಿಕ ಪ್ರಕೃತಿ ಇದೆಯಲ್ಲ, ಅದು ಕೂಡ ನನ್ನ ಬೇರೆ ಬೇರೆ ಶಕ್ತಿಗಳು ಬೇಕಾದಷ್ಟು ಇದೆಯಲ್ಲ, ಅದರಲ್ಲಿ ಇದು ಒಂದು. ಅದಕ್ಕೋಸ್ಕರ ಅದು ಸ್ವತಂತ್ರ ಅಲ್ಲ, ಅಂದರೆ ನನ್ನ ಅಂಡರಲ್ಲಿ ಕೆಲಸ ಮಾಡುತ್ತೆ. ಮತ್ತು ಕುರುಡು ಅಲ್ಲ, ಅದು ಕಣ್ ಕಾಣಿಸ್ದೇ ಇರೋ ಥರ ಕತ್ಲಲ್ಲಿ ತುಂಬಿರುವಂಥದ್ದು ಅಲ್ಲ. ಯಾಕೆ ಅಂತಂದರೆ ನಾನು ದಿವ್ಯವಾಗಿ ಸರ್ವಶಕ್ತನಾಗಿದ್ದೀನಿ, ನನ್ನಿಂದ ಬಂದಂಥದ್ದು ಕುರುಡು ಹೇಗಾಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಭಗವಂತ ಪ್ರಕೃತಿ ಮೇಲೆ ತನ್ನ ಒಂದು ನೋಟವನ್ನ ಬೀರ್ತಾನಲ್ಲ, ಅದರಿಂದಾನೇ ಭೌತಿಕ ಪ್ರಕೃತಿ ನಿಯಮಗಳು ಬೇಕಾದಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಈಗ ನೋಡ್ತೀವಲ್ವಾ, ಹೇಗೆ ಕಾಲ ಕಾಲಕ್ಕೆ ಮಳೆ ಬರುತ್ತೆ, ಆಯಾ ಕಾಲಕ್ಕೆ ಏನಾಗಬೇಕೋ ಅದು ನಡೆಯುತ್ತೆ. ಪ್ರಕೃತಿಯಲ್ಲಿ ಈ ರೀತಿ ಚೇಂಜಸ್ ಹೇಗಾಗುತ್ತಪ್ಪ? ಯಾರು ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತ ಬರೀ ತನ್ನ ಕಣ್ಣೋಟದಿಂದ ಎಲ್ಲ ಕೆಲಸವನ್ನ ಮಾಡ್ಬಿಡ್ತಾನೆ. ಅವನು ಕಣ್ಣೋಟ ಬೀರಿದ್ರೆ ಸಾಕು, ಭೌತಿಕ ಪ್ರಕೃತಿ ತನ್ನ ಕೆಲಸವನ್ನ ತಾನು ಮಾಡುತ್ತೆ. ಭೌತಿಕ ನಿಯಮಗಳು, ಅದರ ಕ್ರಿಯೆ ಪ್ರತಿಕ್ರಿಯೆಗಳು ಎಲ್ಲವೂ ಕೂಡ ಇದೇ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಭೌತಿಕ ಪ್ರಪಂಚ ಮತ್ತೆ ಸೃಷ್ಟಿಯಾಗತ್ತೆ, ಮತ್ತೆ ಪಾಲಿತವಾಗತ್ತೆ, ಮತ್ತೆ ನಾಶ ಆಗುತ್ತೆ. ಇದೆಲ್ಲ ಆಗ್ತಾ ಇರೋದು ಆ ಭಗವಂತನ ಕಣ್ಣೋಟದಿಂದ. ಅವನು ಬರೀ ಕಣ್ ಸನ್ನೆ ಮಾಡಿದ್ರೆ ಸಾಕು, ಆ ಕೆಲಸ ಎಲ್ಲ ನಡೆದು ಹೋಗುತ್ತೆ. ಹಾಗಾದರೂ ಅಲ್ಪಜ್ಞಾನಿಗಳಾದ ಮಾನವರು ವೈಯಕ್ತಿಕ ಶರೀರ ರಚನೆಯಲ್ಲಿ ಮತ್ತು ವಿಶ್ವ ಅಭಿವ್ಯಕ್ತಿಯಲ್ಲಿ ಭೌತಿಕ ನಿಯಮಗಳನ್ನು ಅಭ್ಯಾಸ ಮಾಡಿ ಚಕಿತರಾಗುತ್ತಾರೆ. ಭೌತಿಕ ನಿಯಮಗಳು ಯಾವುದೇ ಆಧ್ಯಾತ್ಮಿಕ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿದೆ ಎಂದು ತಿಳಿದುಕೊಂಡು ಮೂರ್ಖರಂತೆ ಅವರು ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುತ್ತಾರೆ. ಅಂದ್ರೆ ಅಲ್ಪಜ್ಞಾನಿಗಳಾಗಿರುವಂಥವರು ಈ ಒಂದು ಶರೀರ ರಚನೆ ಹೇಗಾಗಿದೆ, ಆಮೇಲೆ ಈ ಒಂದು ಪ್ರಪಂಚದಲ್ಲಿ ಈ ಭೌತಿಕ ನಿಯಮಗಳಿರುತ್ತಲ್ಲ, ಹೇಗಿದೆಲ್ಲ ಆಗುತ್ತೆ. ಈಗ ಗುರುತ್ವಾಕರ್ಷಣೆ ಬಲ ಆಗಿರ್ಬೋದು, ಅಥವಾ ಮೇಲಕ್ಕೆ ಹೋದ ಮೇಲೆ ಆ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ, ಅವಾಗ ತೇಲಾಡ್ತೀವಲ್ವ, ಅದಾಗಿರ್ಬೋದು. ಬೇಕಾದಷ್ಟು ಏನೇನೋ ನಿಯಮಗಳಿದೆ, ಅದನ್ನೆಲ್ಲ ತಿಳ್ಕೊಂಡು ಅವರು ಆಶ್ಚರ್ಯ ಪಟ್ಕೊಳ್ತಾರೆ. ಅಂದ್ರೆ ಅವ್ರು ಏನು ಅನ್ಕೊಳ್ತಾರೆ, ಭೌತಿಕ ನಿಯಮಗಳು ಯಾವುದೇ ಆಧ್ಯಾತ್ಮಿಕ ನಿಯಂತ್ರಣ ಇಲ್ಲದೆ ಅದು ಸ್ವತಂತ್ರವಾಗಿದೆ ಅಂತ ತಿಳ್ಕೊಳ್ತಾರೆ. ಅಂದ್ರೆ ಇದಕ್ಕೆಲ್ಲ ಯಾರು ಕಂಟ್ರೋಲು ಇಲ್ಲ, ಅದು ತಂತಾನಾಗೆ ಇದೆಲ್ಲ ನಡೀತಾ ಇದೆ ಅಂತ ಅವ್ರು ಅನ್ಕೊಳ್ತಾರೆ. ಮತ್ತೆ ಭಗವಂತ ಅನ್ನೋದೇ ಇಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಇದು ಒಂದು ಮೂರ್ಖತನದಿಂದ ಹೇಳುವಂತ ಮಾತು ಅಂತ ಇಲ್ಲಿ ಹೇಳಿದ್ದಾರೆ. ಈ ಮೂರ್ಖತನಕ್ಕೆ ಭಗವದ್ಗೀತೆಯು ಮುಂದಿನ ಪದಗಳಲ್ಲಿ ಉತ್ತರಿಸುತ್ತದೆ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಮೂರ್ಖ ಜನರು ದೇವೋತ್ತಮ ಪುರುಷನನ್ನು ಅವನ ನಿತ್ಯ ಜ್ಞಾನಾನಂದ ರೂಪದಲ್ಲಿ ತಿಳಿದಿಲ್ಲ. ಮೂರ್ಖ ಮನುಷ್ಯನು ಭಗವಂತನ ದಿವ್ಯ ಶರೀರವನ್ನು ತನ್ನ ಶರೀರದಂತೆಯೇ ಎಂದು ಭಾವಿಸುತ್ತಾನೆ. ಆದ್ದರಿಂದ ಭೌತಿಕ ನಿಯಮಗಳ ವರ್ತನೆಯಲ್ಲಿ ಅಗೋಚರನಾದ ಭಗವಂತನ ಅಪರಿಮಿತ ನಿಯಂತ್ರಣ ಬಲವನ್ನು ಅವನು ಯೋಚಿಸಲಾರ. ಹಾಗಿದ್ದರೂ ಭಗವಂತನು ತನ್ನ ಸ್ವಂತ ಶಕ್ತಿಯಿಂದ ಸ್ವಯಂ ಅವತರಿಸಿದಾಗ ಜನಸಾಮಾನ್ಯರ ಬರಿಗಣ್ಣಿಗೆ ಗೋಚರಿಸುತ್ತಾನೆ. ನೋಡಿ, ಇಲ್ಲಿ ಇಷ್ಟೆಲ್ಲ ಆದರೂ ಅಂದರೆ ಭಗವಂತ ಇಲ್ವೇ ಇಲ್ಲ, ಅವನ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ಮೂರ್ಖತನಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಏನು ಹೇಳ್ತಾನವನು? ಮೂರ್ಖ ಜನರು, ಮೂಢರಿದಾರಲ್ಲ, ಅವರು
ಸಚ್ಚಿದಾನಂದ ರೂಪ ಇದೆಯಲ್ಲ, ಭಗವಂತನ ಸಚ್ಚಿದಾನಂದ ರೂಪ, ಅದರ ಬಗ್ಗೆ ಅವರು ತಿಳ್ಕೊಂಡಿಲ್ಲ. ಅಂದರೆ ನಿತ್ಯ ಜ್ಞಾನಾನಂದ ರೂಪವನ್ನು ತಿಳ್ಕೊಂಡಿಲ್ಲ. ಮನುಷ್ಯ ಆ ಭಗವಂತನ ದಿವ್ಯ ಶರೀರವನ್ನು ಕೂಡ ಇವರ ಥರಾನೇ ಸಾಮಾನ್ಯ ಶರೀರ ಅವನಿಗಿರೋದು ಅಂತ ಭಾವಿಸ್ತಾರೆ. ಅದಕ್ಕೋಸ್ಕರನೇ ಈ ಭೌತಿಕ ನಿಯಮಗಳ ವರ್ತನೆಯಲ್ಲಿ, ಅಂದರೆ ಈ ಒಂದು ಪ್ರಪಂಚದಲ್ಲಿ ಏನೇನೆಲ್ಲ ನಡೆಯುತ್ತೋ ಅಲ್ಲಿ ಅಗೋಚರನಾದ ಭಗವಂತನ, ಅಂದರೆ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಅವನು ಅಲ್ವಾ. ಈ ಒಂದು ಪ್ರಕೃತಿಯಲ್ಲಿ ಅಥವಾ ಈ ಭೌತ ಪ್ರಪಂಚದಲ್ಲಿ ಏನೇ ಚೇಂಜಸ್ ಆಗ್ತಾ ಇದ್ರು ಕೂಡ ಅದೆಲ್ಲ ಭಗವಂತನಿಂದಾನೇ ಆಗ್ತಾ ಇರೋದು. ಆದರೂ ಕೂಡ ಅವನು ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಆ ಭಗವಂತನ ಒಂದು ಬಲವನ್ನು ಅವರು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅವನು ಹೇಗೆ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದ್ದಾನೋ ಆ ಬಲದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಆದರೆ ಯಾವಾಗ ಭಗವಂತ ತನ್ನ ಸ್ವಂತ ಶಕ್ತಿಯಿಂದ ಸ್ವಯಂ ಅವತರಿಸಿ ಬರ್ತಾನೋ ಆಗ ಜನಸಾಮಾನ್ಯರ ಕಣ್ಣಿಗೆ ಹೇಗೆ ಕಾಣಿಸ್ತಾನೆ, ಬರೀ ಅವನು ಒಬ್ಬ ನಂತರ ಮನುಷ್ಯ ಅನ್ನೋ ಥರ ಅವನು ಕಾಣಿಸ್ಕೊಳ್ತಾನೆ. ಶ್ರೀಕೃಷ್ಣನು ಸ್ವಯಂ ತಾನಿರುವಂತೆಯೇ ಅವತರಿಸಿದನು ಮತ್ತು ಸ್ವತಃ ಭಗವಂತನಂತೆ ಬಹು ಅದ್ಭುತ ಪಾತ್ರಗಳನ್ನು ಆಡಿದನು. ಅಂದರೆ ಈಗ ಕೃಷ್ಣ ಸ್ವಯಂ ತನ್ನ ಗೋಲೋಕ ವೃಂದಾವನದಲ್ಲಿ, ಅಂದರೆ ಆಧ್ಯಾತ್ಮಿಕ ಲೋಕ ಇದೆಯಲ್ಲ, ಅವನ ಮೂಲ ಒಂದು ಸ್ಥಾನ ಇದೆಯಲ್ಲ, ಅಲ್ಲಿ ಅವನು ಯಾವ ರೂಪದಲ್ಲಿದ್ದಾನೋ ಅದೇ ರೂಪದಲ್ಲಿ ಧರೆಗಿಳಿದು ಬರ್ತಾನೆ. ಇಲ್ಲಿ ಬಂದರೂ ಕೂಡ ಆಮೇಲೆ ಅದ್ಭುತವಾದ ಕೆಲಸಗಳನ್ನೆಲ್ಲ ಮಾಡಿ ತೋರಿಸ್ತಾನೆ. ಈಗ ಕೃಷ್ಣನ ಲೀಲೆಗಳನ್ನು ನೋಡಿದಾಗ ಚಿಕ್ಕ ಮಗುನಲ್ಲೇ ಅವನು ಬಂಡಿಯನ್ನು, ರಾಕ್ಷಸರನ್ನು ಕೊಲ್ತಾನೆ, ಬಂಡಿಯನ್ನು ಚೂರು ಚೂರು ಮಾಡಿಬಿಡ್ತಾನೆ. ಈ ರೀತಿ ಬೇಕಾದಷ್ಟು ಲೀಲೆಗಳನ್ನು ಮಾಡಿದ್ರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಯೋಗ್ಯತೆ ಇಲ್ವಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ತಾನಿರೋ ಥರನೇ ಅವತಾರ ಮಾಡಿ ಬೇಕಾದಷ್ಟು ಅದ್ಭುತ ಪಾತ್ರಗಳನ್ನೆಲ್ಲ ಮಾಡ್ತಾನೆ, ಆದರೂ ಕೂಡ ನಮಗದು ಅರ್ಥ ಆಗಲ್ಲ. ಭಗವದ್ಗೀತೆಯು ಅಂತಹ ಅದ್ಭುತ ಕಾರ್ಯಗಳಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದೆ. ಆದರೂ ಮೂರ್ಖ ಮಾನವರು ಶ್ರೀಕೃಷ್ಣನನ್ನು ಪರಮಪ್ರಭುವೆಂದು ಅಂಗೀಕರಿಸುವುದಿಲ್ಲ. ಸಾಮಾನ್ಯವಾಗಿ ಅವರು ಭಗವಂತನ ಅತಿ ಸೂಕ್ಷ್ಮ ಮತ್ತು ಅನಂತ ಲಕ್ಷಣಗಳನ್ನು ಪರಿಗಣಿಸುತ್ತಾರೆ, ಏಕೆಂದರೆ ಅವರು ಸ್ವತಃ ಅತಿ ಸೂಕ್ಷ್ಮ ಅಥವಾ ಅನಂತವಾಗಲಾರರು. ಅಂದರೆ ಭಗವದ್ಗೀತೆಯಲ್ಲಿ ಬರೀ ಭಗವಂತನ ಅದ್ಭುತ ಕಾರ್ಯಗಳು ಮತ್ತು ಜ್ಞಾನ ಇದಕ್ಕೆ ಸಂಬಂಧಪಟ್ಟಿರೋ ಹಾಗಿರುವಂಥದ್ದೇ ಭಗವದ್ಗೀತೆ. ಅದರಲ್ಲಿ ಸ್ವಯಂ ಭಗವಂತ ಅದನ್ನು ವಿವರಣೆ ಮಾಡಿ ಹೇಳಿದ್ದಾನೆ, ನಾನು ಎಲ್ಲ ಆಗಿದ್ದೀನಿ, ನನಗೆ ನೀನು ಶರಣಾಗತಿಯಾಗು, ನಾನು ಇದು ನಾನು ಅದು ಅಂತ. ಅವನು ಯಾವುದ್ರಲ್ಲಿ ಏನೇನು ಮುಖ್ಯವಾಗಿ ಆಗಿದ್ದಾನೆ, ಆಮೇಲೆ ಹೇಗೆ ಅದರಲ್ಲಿ ಅವನಿದ್ದಾನೆ ಎಲ್ಲವನ್ನ ವಿವರಣೆ ಮಾಡಿ ಹೇಳಿದ್ದಾನೆ. ಆದರೂ ಕೂಡ ಮೂರ್ಖರಾಗಿರುವಂಥ ನಮ್ಮಂಥವರು ಅವನನ್ನ ಪರಮಪ್ರಭು ಅಂತ ಅಂಗೀಕರಿಸೋದಿಲ್ಲ. ಸಾಮಾನ್ಯವಾಗಿ ಅವರು ಭಗವಂತನ ಅತಿ ಸೂಕ್ಷ್ಮ ಮತ್ತೆ ಅನಂತ ಲಕ್ಷಣಗಳನ್ನ ಪರಿಗಣಿಸ್ತಾರೆ. ಯಾಕೆ ಅಂತಂದ್ರೆ ಅವರು ಯಾವತ್ತೂ ಅತಿ ಸೂಕ್ಷ್ಮವಾಗೋದಕ್ಕೆ ಸಾಧ್ಯ ಇಲ್ಲ, ಅನಂತವಾಗೋದಕ್ಕೂ ಸಾಧ್ಯ ಇಲ್ಲ. ಆದರೆ ಭಗವಂತ ಅನಂತ ಮತ್ತೆ ಅತಿ ಸೂಕ್ಷ್ಮ ಆಕಾರಗಳು ಅವನ ಅತ್ಯುನ್ನತ ಮಹಿಮೆಗಳಲ್ಲವೆಂಬುದನ್ನು ತಿಳಿಯಬೇಕು. ಅಂದ್ರೆ ಅತಿ ಸೂಕ್ಷ್ಮವಾಗಿರೋದು ಅನಂತವಾಗಿರೋದು ಇದಲ್ಲ, ಅವನ ಅತ್ಯುನ್ನತ ಮಹಿಮೆಗಳೇ ಬೇರೆ ಇದೆ, ಅದನ್ನ ನಾವು ತಿಳ್ಕೋಬೇಕು. ನೋಡಿ, ಇಲ್ಲಿ ಅನಂತ ಪ್ರಭುವು ನಮ್ಮಲ್ಲಿ ಒಬ್ಬನಾಗಿ ಗೋಚರಿಸಿದಾಗ ಭಗವಂತನ ಅತಿ ಅದ್ಭುತ ಅಭಿವ್ಯಕ್ತಿಯ ಶಕ್ತಿ ಪ್ರಕಟವಾಗುತ್ತದೆ. ಆದರೂ ಅವನ ಚಟುವಟಿಕೆಗಳು ಪರಿಮಿತ ಜೀವಿಗಳಿಗಿಂತ ಭಿನ್ನವಾಗಿವೆ. ಈಗ ಭಗವಂತ ಇಲ್ಲಿ ಅವನು ಅವತಾರ ತಗೊಂಡಾಗ ಅಥವಾ ಅವನು ಹೇಗಿದ್ದಾನೋ ಹಾಗೆ ಇಲ್ಲಿ ಕಾಣಿಸ್ಕೊಂಡಾಗ ಅವನಲ್ಲಿರುವಂಥ ಅದ್ಭುತ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಅವನು ಸಾಮಾನ್ಯ ಜನರು ಮಾಡಕ್ಕಾಗದೇ ಇರುವಂಥ ಕೆಲಸಗಳನ್ನ ಮಾಡ್ತಿರ್ತಾನೆ. ಯಾಕಂದ್ರೆ ಅದು ಅವನ ಒಂದು ಸ್ವರೂಪ, ಅವನಿರೋದೇ ಹಾಗೆ ಅಲ್ವಾ. ಅದಕ್ಕೋಸ್ಕರ ನಾವು ಆ ಭಗವಂತನ ಒಂದು ಶಕ್ತಿ ಪ್ರಕಟವಾಗುತ್ತಲ್ಲ ಅದನ್ನ ನೋಡಬೇಕು, ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಆಗ ಮಾತ್ರನೇ ನಾವು ಅವನ ಅದ್ಭುತ ಶಕ್ತಿ ಏನು ಅದನ್ನ ನೋಡೋದಕ್ಕಾಗುತ್ತೆ. ಆದರೂ ಕೂಡ ಅವನ ಚಟುವಟಿಕೆಗಳಿದೆಯಲ್ಲ ಅದು ಪರಿಮಿತ ಜೀವಿಗಳಿಗಿಂತ ಭಿನ್ನವಾಗಿದೆ. ಈಗ ನಾವು ನಡ್ಕೊಳ್ಳೋ ರೀತಿಗೂ ಭಗವಂತ ನಡ್ಕೊಳ್ಳೋ ರೀತಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಕೃಷ್ಣನ ಲೀಲೆಗಳಲ್ಲಿ ತಿಳ್ಕೋಬಹುದು. 7ನೇ ವಯಸ್ಸಲ್ಲಿ ಪರ್ವತವನ್ನ ಎತ್ತೋದು, ಪರಮ ಯೌವನದಲ್ಲಿ 16,000 ಪತ್ನಿಯರನ್ನ ಮದುವೆಯಾಗೋದು ಅವನ ಅನಂತ ಶಕ್ತಿಗೆ ಕೆಲವು ಉದಾಹರಣೆಗಳಾಗಿದೆ. ಈಗ ಸಾಮಾನ್ಯವಾಗಿ ನಾವು ಮಾಡಕ್ಕಾಗುತ್ತಾ? ಇದು ಚಿಕ್ಕ ಬೆರಳಲ್ಲಿ, ಆದ್ರೂ ಎಡಗೈಯ ಕಿರು ಬೆರಳಲ್ಲಿ 7 ದಿನಗಳವರೆಗೂ, ಅದು ಏನು 7ನೇ ವಯಸ್ಸು ಅಷ್ಟೇ, ಅದರಲ್ಲಿ ಪರ್ವತವನ್ನ ಎತ್ತಿಟ್ಕೊಳ್ತಾನೆ, ಗೋವರ್ಧನ ಪರ್ವತವನ್ನ. ಅದು ಯಾರಿಂದ ಸಾಧ್ಯ?
ಅದು ಭಗವಂತನಿಂದ ಸಾಧ್ಯ ಅಲ್ವಾ. ಮತ್ತೆ ಯೌವನದಲ್ಲಿ 16,000 ಪತ್ನಿಯರನ್ನ ಮದುವೆ ಆಗ್ತಾನೆ, ಅದು ಯಾರಿಂದ ಸಾಧ್ಯ ಆಗುತ್ತೆ. ಮತ್ತೆ ಒಬ್ಬೊಬ್ಬ ರಾಣಿಯ ಜೊತೆನೂ ಅವನು ಇರ್ತಾನೆ ಪ್ರತಿದಿನ. 16,000 ತನ್ನನ್ನ ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಇದೆಲ್ಲ ಯಾರು? ಅನಂತ ಶಕ್ತಿ ಇರೋನಿಗೆ ಮಾತ್ರ ಸಾಧ್ಯ ಅಲ್ವಾ. ಅದಕ್ಕಿದು ಉದಾಹರಣೆಗಳು. ಆದರೆ ಮೂಢರು ಅವುಗಳನ್ನು ನೋಡಿದ ಅಥವಾ ಕೇಳಿದ ನಂತರ ಅವನ್ನು ಕಟ್ಟುಕತೆಗಳೆಂದು ಅಲ್ಲಗಳೆಯುತ್ತಾರೆ ಮತ್ತು ಭಗವಂತನನ್ನು ತಮ್ಮ ಹಾಗೆ ಒಬ್ಬನೆಂದು ತಿಳಿಯುತ್ತಾರೆ. ಈಗ ಇದನ್ನೆಲ್ಲ ಹೇಳಿದ್ರು ಕೂಡ ಇವೆಲ್ಲ ನಡೆದಿಲ್ಲ, ಇದೆಲ್ಲ ಕಟ್ಟುಕತೆ, ಇದು ಯಾರೋ ಹೇಳಿರೋದು ಇರ್ಬೇಕಷ್ಟೇ ಅಂತ ಹೇಳ್ತಾರೆ. ಮತ್ತೆ ಭಗವಂತನನ್ನ ನಮ್ಮ ಹಾಗೆ ಅವನು ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಪ್ರಭು ಶ್ರೀಕೃಷ್ಣನು ತನ್ನ ಸ್ವಶಕ್ತಿಯಿಂದ ಮಾನವ ರೂಪದಲ್ಲಿದ್ದರೂ ಸಹ ಪರಮ ನಿಯಂತ್ರಕನಂತೆ ಪೂರ್ಣ ಶಕ್ತಿಯುಳ್ಳ ಪರಮ ಪ್ರಭುವೇ ಆಗಿದ್ದಾನೆಂಬುದನ್ನು ಅವರು ತಿಳಿಯಲಾರರು. ಅಂದ್ರೆ ಭಗವಂತ ಇಲ್ಲಿ ಬಂದು ಅವತಾರ ತಗೊಂಡು ನಮ್ಮ ಥರನೇ ನಮ್ಮ ಜೊತೆಲಿ ಇದ್ರೂ ಕೂಡ ಅವನು ಪರಮ ಪ್ರಭು, ಅವನು ಎಲ್ಲವನ್ನ ನಿಯಂತ್ರಣ ಮಾಡುವಂತಹ ಪೂರ್ಣ ಶಕ್ತಿ ಉಳ್ಳವನು ಅನ್ನೋದನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಗುರು ಶಿಷ್ಯ ಪರಂಪರೆಯ ದಾರಿಯ ಮೂಲಕ ಶ್ರೀಮದ್ ಭಾಗವತದಲ್ಲಿ ಅಥವಾ ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಭಗವಂತನ ಸಂದೇಶಗಳನ್ನು ವಿನೀತರಾಗಿ ಶ್ರವಣ ಮಾಡಿದರೆ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಮೂಢರು ಕೂಡ ಭಗವಂತನ ಭಕ್ತರಾಗುತ್ತಾರೆ. ಈ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಭೌತಿಕ ಜಗತ್ತಿನಲ್ಲಿನ ಭಗವಂತನ ಲೀಲೆಗಳನ್ನು ಅಲ್ಪಜ್ಞಾನಿಗಳಾದ ಮಾನವರ ಲಾಭಕ್ಕಾಗಿ ವರ್ಣಿಸಲಾಗಿದೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಯಾಕೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಆ ಒಂದು ಕಾರಣದಿಂದ ಗುರು ಶಿಷ್ಯ ಪರಂಪರೆಯ ದಾರಿಯ ಮೂಲಕ ಅಂದ್ರೆ ಅಂಥವರಿಂದ ನಾವು ಶ್ರೀಮದ್ ಭಾಗವತ ಅಥವಾ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನ ಸಂದೇಶಗಳಿದೆಯಲ್ಲ ಅದನ್ನ ಶ್ರವಣ ಮಾಡಿದ್ರೆ ಸಾಕು, ಭಗವಂತನ ಶುದ್ಧ ಭಕ್ತರ ಅನುಗ್ರಹ ನಮ್ಮ ಮೇಲಾಗುತ್ತೆ. ಆಗ ಎಂಥ ಮೂಢರಾಗಿದ್ರೂ ಕೂಡ ಭಗವಂತನ ಭಕ್ತರಾಗ್ತಾರೆ. ಈಗ ನಾವೆಲ್ಲ ಮೂಢರು, ಇನ್ನೂ ಭಕ್ತರಾಗಿಲ್ಲ. ಭಕ್ತಿ ಅನ್ನೋದು ಇನ್ನೂ ಎಲ್ಲೋ ಇದೆ. ನಾವಿನ್ನೂ ಆ ಭಕ್ತರಾಗೋದಕ್ಕೆ ನಾವು ಇಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಈಗ ಶುರು ಮಾಡಿದೀವಿ ಅಷ್ಟೇನೆ. ಭಾಗವತವನ್ನ ಕೇಳ್ತಾ ಇದೀವಿ. ಕೇಳ್ತಾ 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 ಏನಾಗುತ್ತೆ, ಅವ್ರ ಅನುಗ್ರಹ ನಮ್ಮ ಮೇಲೆ ಆದಾಗ ನಾವು ಭಕ್ತರಾಗ್ತೀವಿ. ಈ ಕಾರಣದಿಂದನೇ ಭಗವದ್ಗೀತೆ ಆಗಿರ್ಬೋದು, ಭಾಗವತದಲ್ಲಿ ಆಗಿರ್ಬೋದು, ಭೌತಿಕ ಜಗತ್ತಿನಲ್ಲಿರುವಂಥ ಭಗವಂತನ ಲೀಲೆಗಳನ್ನ ನಮ್ಮಂಥ ಅಲ್ಪಜ್ಞಾನಿಗಳಿಗೋಸ್ಕರನೇ ವರ್ಣನೆ ಮಾಡಿದ್ದಾರೆ. ಭಗವಂತ ಹೇಗೆ ಈ ಸೃಷ್ಟಿ ಕಾರ್ಯ ಮಾಡ್ದ, ಹೇಗೆ ಇಲ್ಲಿ ಲಯ ಮಾಡ್ತಾನೆ, ಇದರ ಬಗ್ಗೆ ಎಲ್ಲ ಅವ್ರು ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಕೆಲಸ ಕಾರ್ಯಗಳನ್ನ ನಾವು ಕೇಳ್ತಾ 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 ಆಮೇಲೆ ನಾವು ಅವನ ಭಕ್ತರಾಗೋದಕ್ಕೆ ಸಾಧ್ಯ ಆಗ್ಲಿ ಅಂತಂದ್ಬಿಟ್ಟೆ ಇದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.